ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ಸರ್ವಪಕ್ಷ ನಿಯೋಗವು ಯುಎಇ ದೇಶದ ಅಬುದಾಬಿಯಲ್ಲಿಂದು ಫೆಡರಲ್ ನ್ಯಾಷನಲ್ ಕೌನ್ಸಿಲ್ನ ರಕ್ಷಣಾ ವ್ಯವಹಾರಗಳು ಆಂತರಿಕ ಮತ್ತು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಡಾ ಅಲಿ ರಶೀದ್ ನುವಾಮಿ ಅವರನ್ನು ಭೇಟಿ ಮಾಡಿತು. ಆಪರೇಷನ್ ಸಿಂಧೂರ್ ಹಾಗೂ ಭಯೋತ್ಪಾದನೆಯ ವಿರುದ್ಧ ಭಾರತದ ನಿಲುವನ್ನು ಅಂತಾರಾಷ್ಟೀಯ ಸಮುದಾಯಕ್ಕೆ ವಿವರಿಸಲು ನಿಯೋಗ ಯುಎಇಗೆ ಆಗಮಿಸಿದೆ. ನಿಯೋಗ ಲೈಬೇರಿಯಾ, ಕಾಂಗೋ, ಸಿಯೇರಾ ಲಿಯೋನ್ಗಳಿಗೆ ಭೇಟಿ ನೀಡುತ್ತಿದೆ. ನಿಯೋಗದಲ್ಲಿ ಬಿಜೆಪಿ ಸಂಸದೆ ಬಾನ್ಸುರಿ ಸ್ವರಾಜ್, ಯುಎಎಂಎಲ್ ಸಂಸದ ಇಟಿ ಮೊಹಮ್ಮದ್ ಬಶೀರ್, ಬಿಜೆಪಿ ಸಂಸದ ಅತುಲ್ ಗರ್ಗ್, ಬಿಜೆಡಿ ಸಂಸದ ಸಸ್ಮಿತ್ ಪಾತ್ರ, ರಾಜ್ಯಸಭಾ ಸದಸ್ಯ ಮನನ್ ಕುಮಾರ್ ಮಿಶ್ರಾ, ಬಿಜೆಪಿ ನಾಯಕ ಎಸ್ಎಸ್ ಅಹ್ಲುವಾಲಿಯಾ ಮತ್ತು ರಾಯಭಾರಿ ಸುಜನ್ ಚಿನೋಯಿ ಸೇರಿದ್ದಾರೆ. ಸಭೆಯ ನಂತರ ಶ್ರೀಕಾಂತ್ ಶಿಂಧೆ ಯುಎಇ ಸಹವರ್ತಿಗಳೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದ್ದು, ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವನ್ನು ಯುಎಇ ಬೆಂಬಲಿಸಿದೆ. ಭಾರತ ಕ್ರಮಕ್ಕೆ ಸಹಮತ ಸೂಚಿಸಿರುವುದಾಗಿ ಸ್ಪಷ್ಟ ಸಂದೇಶವನ್ನು ಯುಎಇ ನೀಡಿದೆ ಎಂದು ಹೇಳಿದರು. ಭಯೋತ್ಪಾದನೆಗೆ ಯಾವುದೇ ಧರ್ಮ, ರಾಷ್ಟ್ರೀಯತೆ ಇಲ್ಲ. ಇದು ಮಾನವೀಯತೆಗೆ ವಿರುದ್ಧವಾಗಿದೆ ಎಂದು ಡಾ ಅಲಿ ರಶೀದ್ ಹೇಳಿದ್ದಾರೆ. ಭಯೋತ್ಪಾದನೆ ಯಾವುದೇ ದೇಶಕ್ಕೆ, ಪ್ರದೇಶಕ್ಕೆ ಮಾತ್ರ ಬೆದರಿಕೆಯಲ್ಲ, ಅದು ಜಾಗತಿಕ ಬೆದರಿಕೆಯಾಗಿದ್ದು, ಈ ವಿಚಾರದಲ್ಲಿ ಅಂತಾರಾಷ್ಟೀಯ ಸಮುದಾಯದ ಅಗತ್ಯ ಕ್ರಮಕ್ಕೆ ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. It's something alarming. It's something that we have to take our responsibility.